ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಅಪಘಾತ ಸಂಭವಿಸಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಬರ್ತಾ ಇದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ನಡೆದಿರುವಂತಹ ಅಪಘಾತ ಪ್ರಕರಣ ಇದಾಗಿದೆ. ಅಂತ್ಯ ಸಂಸ್ಕಾರಕ್ಕೆ ತೆರಳುತ್ತಿದ್ದವರ ದುರಂತ ಅಂತ್ಯವೇ ನಡೆದು ಹೋಗಿದೆ. ₹180 ಟೋಲ್ ದರ ಉಳಿಸಲು ಹೋಗಿ ದಾರುಣ ಅಂತ್ಯ ಕಂಡಿದ್ದಾರೆ. ಸೋದರ ಮಾವನ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ಇವರು ಹೋಗ್ತಾ ಇದ್ದಂತಹ ವೇಳೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಪಿರಿಯಾಪಟ್ಟಣ ತಾಲೂಕಿನ ಸೀಗೂರು ಗ್ರಾಮದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬೆಂಗಳೂರಿನ ಜೆಪಿ ನಗರ ಮೂಲದ 4 ಪ್ರಯಾಣಿಸ್ತಾ ಇದ್ದಂತಹ ಹೊತ್ತಿದು ದುರ್ಮರಣಕ್ಕೀಡಾಗಿದ್ದಾರೆ. ಮಂಡ್ಯ ತಾಲೂಕು ತೂಬಿನಕೆರೆ ಎಕ್ಸಿಟ್ ಬಳಿ ಆಗಿರುವಂತಹ ದುರಂತ. ಎಕ್ಸ್‌ಪ್ರೆಸ್ ವೇನಿಂದ ಎಕ್ಸಿಟ್ ಆಗುವಾಗ ಕಾರು ಅಪಘಾತ ಸಂಭವಿಸಿದೆ. ₹180 ಟೋಲ್ ಆಗ್ತಾ ಇತ್ತು. ಅದನ್ನು ತಪ್ಪಿಸೋದಕ್ಕೆ ಇನ್ನೊಂದು ಮಾರ್ಗವನ್ನು ಹುಡ್ಕೊಂಡು ಹೋಗಿದ್ದಾರೆ. ಆಗ ನಡೆದಿರುವಂತಹ ದುರಂತ ಇದಾಗಿದೆ. ಅದರ ಸ್ಕ್ರೀನ್ನಲ್ಲಿ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಹೇಗಾಗಿದೆ ಈ ಆಕ್ಸಿಡೆಂಟ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ನಡೆದಿರುವಂತಹ ದುರಂತ ಇದು ಒಂದು ಉದಾಹರಣೆಯಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಂಥ ಅಜಾಗರೂಕತೆಯನ್ನು ನೀವು ಮಾಡೋಕ್ಕೆ ಹೋಗಿ ಏನೋ ಉಳ್ಸಕ್ಕೆ ಹೋಗಿ ಇನ್ನೇನೋ ಕಳ್ಕೊಳ್ಳೋದು ಬೇಡ. ಈ ರೀತಿಯ ಘಟನೆಗಳಾಗಬಹುದು. ಎಲ್ಲರ ವಿಷಯದಲ್ಲೂ ಆಗುತ್ತೆ ಅಂತಲ್ಲ. ಬ್ಯಾಡ್ ಟೈಮ್ ಅವರ 4 ಮಂದಿಯ ಸಾವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಹೇಗಾಯ್ತು ಈ ದುರ್ಘಟನೆ? ದಿವ್ಯಾ, ಇದರಿಂದ ಒಂದಂತೂ ಅರ್ಥ ಮಾಡ್ಕೋಬೇಕು, ವಾಹನ ಸವಾರರಿಗೆ ಸಮಯ ಪ್ರಜ್ಞೆ ಮತ್ತೆ ರಸ್ತೆಯ ತಿಳುವಳಿಕೆ ಕೂಡ ಇರಬೇಕಾಗಿರುವಂಥದ್ದು. ಯಾಕಂತಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅಂದ್ರೆ ಮಂಡ್ಯದ ತೂಬಿನಕೆರೆ ಸಮೀಪ ಒಂದು ಎಕ್ಸಿಟ್ ಇದೆ. ಅದು ಚಿಕ್ಕ ಪ್ರಮಾಣದಲ್ಲಿ ಇರುವಂಥದ್ದು. ಅತಿ ವೇಗವಾಗಿ ಬಂದಂಥ ಕಾರ್ಗಳಿಗೆ ಯಾವುದೂ ಕೂಡ ಕಾಣಲ್ಲ. ಅದೇ ರೀತಿಯಾಗಿ ಬೆಂಗಳೂರಿನ ಸತ್ಯರಾಜ ಅರಸರವರು ಕುಟುಂಬಸ್ಥರು ಬರುವಂಥ ಸಂದರ್ಭದಲ್ಲಿ ಏನು ಮಧ್ಯದ ಒಂದು ವೇನಲ್ಲಿ ಬರ್ತಾ ಇರ್ತಾರೆ. ಏಕಾಏಕಿ ಅವರು ಎಕ್ಸಿಟ್ ಅನ್ನ ಕಂಡಂತ ಪ್ರಮಾಣದಲ್ಲಿ ಎಡಬದಿಗೆ ತಿರುಗಿಸಿ ಮತ್ತೆ ಸ್ಲೋ ಅನ್ನ ಮಾಡ್ತಾರೆ. ಈ ವೇಳೆ ಬಂದಂತಹ KSRTC ಐರಾವತ ಬಸ್ ಏಕಾಏಕಿ ಡಿಕ್ಕಿಯಾದಂತ ಪರಿಣಾಮವಾಗಿ ಈ ಇಡೀ ಕಾರು ಸಂಪೂರ್ಣವಾಗಿ ಅಪ್ಪಚ್ಚೆ ಆಗುತ್ತೆ. ಜೊತೆಗೆ 50 ಮೀಟರ್ಗೂ ಹೆಚ್ಚು ಕಾಲ ಮುಂದಕ್ಕೆ ತಳ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ₹180 ಟೋಲ್ ಅನ್ನು ಉಳಿಸೋ ನಿಟ್ಟಿನಲ್ಲಿ ಕೂಡ ಈ ಒಂದು ಎಕ್ಸಿಟ್ಗೆ ಅವರು ತಿರ್ಕೊಳ್ಳೋಕೆ ಹೋಗ್ತಾರೆ. ಇವರೆಲ್ಲರೂ ಕೂಡ ಪಿರಿಯಾಪಟ್ಟಣದಲ್ಲಿ ಅವರ ಮಾವನ ಸಾವಿನ ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಇದೀಗ ಇವರೆಲ್ಲರೂ ಕೂಡ 4 ಕೂಡ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಕೂಡ ದುರ್ಘಟನೆ ಆಗಿರುವಂಥದ್ದು. ಈಗಲಾದ್ರೂ ಕೂಡ ವಾಹನ ಸವಾರರು ಕೂಡ ಎಚ್ಚೆತ್ತುಕೋಬೇಕಾಗುತ್ತೆ. ಜೊತೆಗೆ ಹೆದ್ದಾರಿ ಪ್ರಾಧಿಕಾರ ಮತ್ತೆ ಪೊಲೀಸ್ ಇಲಾಖೆಯು ಸಹ ಈಗಾಗಿರುವಂತಹ ಅನಾನುಕೂಲವನ್ನು ಕೂಡ ಸರಿಪಡಿಸಬೇಕಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ.